ಸರ್ಕಾರ ಹಿಂದಿ ಏರಿಕೆಯ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಈಗ ಹಿಂದಿ ಅಂಕಗಳಿಗೆ ಯಾವುದೇ ಮಾನ್ಯತೆ ಇಲ್ಲ, ಅದನ್ನು ಪರಿಗಣಿಸೋದಿಲ್ಲ ಅಂತ ಹೇಳಿರುವುದು ವಿದ್ಯಾರ್ಥಿಗಳ ಒಂದು ಇಡೀ ಶೈಕ್ಷಣಿಕ ವರ್ಷದ ಶ್ರಮ ಮತ್ತು ಓದು ಮತ್ತು ಮುಂದಿನ ದಿನಗಳಲ್ಲಿ ಆ ಒಂದು ವಿಷಯದಲ್ಲಿ ತಾನು ತೆಗೆದುಕೊಳ್ಳಬಹುದಾದಂಥ ಅಂಕಗಳ ಲೆಕ್ಕಾಚಾರ ಏರುಪೇರಾಗಿದ್ದರಿಂದ ವಿದ್ಯಾರ್ಥಿಗಳಿಗೆ ಒಂದಿಷ್ಟೇನು ಭಾಳ ಜನರಿಗೆ ಭಾಳ ರೀತಿಯಾದಂತಹ ಬೇಸರ ಇರ್ಬೋದು, ಅವರ ಮನೋಬಲ ಕುಗ್ಗಿಸಿರ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ದ್ವಿಭಾಷಾ ಸೂತ್ರದ ಅಡಿಯಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ತರೋದಕ್ಕೆ ಏನು ಸರ್ಕಾರ ತೀರ್ಮಾನ ಮಾಡಿದೆ, ಈ ವಿಚಾರದಲ್ಲಿ ಇನ್ನೊಂದಿಷ್ಟು ಚರ್ಚೆಗಳಾಗಲಿ, ಪೋಷಕರನ್ನ ಇನ್ವಾಲ್ವ್ ಮಾಡ್ಕೊಳ್ಳಿ, ಶಾಲೆಗಳನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ, ಟೀಚರ್ಸನ್ನ ಇನ್ವಾಲ್ವ್ ಮಾಡ್ಕೊಳ್ಳಿ, ತುಂಬ ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆ ನಡೀಲಿ. ಚರ್ಚೆ ನಡೆದು ಆ ವಿಚಾರದಲ್ಲಿ ಒಂದು ಸೂಕ್ತವಾದಂಥ ತೀರ್ಮಾನ ತೆಗೆದುಕೊಳ್ಳಬೇಕು. ಬಟ್ ಡೆಫಿನೆಟ್ಲಿ ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ತಾಯಿ. ಕನ್ನಡದ ಮೇಲೆ ಇನ್ನೊಂದು ಭಾಷೆಯ ಹೇರಿಕೆ, ಕನ್ನಡದ ಮೇಲೆ ಇನ್ನೊಂದು ಭಾಷೆಯ ಶ್ರೇಷ್ಠತೆಯ ಬಗ್ಗೆ ನಮಗೆ ಭಾಷಣ ಹೊಡೆಯಕ್ಕೆ ಬಂದರೆ ಮಾತ್ರ ನಾವು ಸುಮ್ಮನೆ ಇರೋದಿಲ್ಲ.